13ನೇ ಸ್ಪಾಟಿನ ರಹಸ್ಯವನ್ನು ಕೆದಕ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತಿಬ್ಬರು ಪ್ರತ್ಯಕ್ಷರಾಗಿದ್ದಾರೆ. ನಾವು ಮಾಸ್ಕ್ ಮ್ಯಾನ್ನ ನೋಡಿದ್ವಿ, ಅವನು ಹೆಣ ಹೂಳೋದನ್ನು ನಾವು ಕಂಡಿದ್ವಿ, ಅವನ ಪರಿಚಯ ಇದೆ ನಮಗೆ ಅಂತ ಮತ್ತೊಬ್ಬ ಸಾಕ್ಷಿದಾರ. ಆತನ ಹೆಸರು ಪುರಂದರ. ಆತ ಹೆಣ ಹೂತಿದ್ದು ನಾವು ನೋಡಿದ್ದೀವಿ ಅಂತ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಅವ್ರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಪುರಂದರ ಗೌಡ್ರೆ, ನೀವು ಎಲ್ಲಿಯವರು ಮತ್ತು ನೀವು ಈಗಾಗಲೇ SITಗೆ ಹೇಳಿದ್ದೀರಿ ಈ ಅನಾಮಿಕ ವ್ಯಕ್ತಿ ಶವ ಊತಾಕೋದು ನಾವು ಕೂಡ ನೋಡಿದ್ರಿ. ಯಾವಾಗ ನೋಡಿದ್ರಿ ಮತ್ತು ನೀವು ಏನು ಕೆಲಸ ಮಾಡ್ತಿದ್ರಿ? ನಾವು ಮುಂಚೆ ಅಂಗಡಿ ಇತ್ತು ಸರ್ ನೇತ್ರಾವತಿಯಲ್ಲಿ. 2016-17ವರೆಗೆ ಅಂಗಡಿ ಇತ್ತು. ಆಮೇಲೆ ಅಂಗಡಿ ತೆಗೆದ ಮೇಲೆ ಸುಮಾರು 40 ವರ್ಷ ಇತ್ತು. ಮುಂಚೆ ನಮ್ಮ ತಂದೆ ಮಾಡ್ಕೊಂಡು ತಿರ್ತಿದ್ರು ಅವಾಗ. ಆಮೇಲೆ 2016-17 ಅಂಗಡಿ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದರು, ಧರ್ಮಸ್ಥಳ ಕಡೆಯಿಂದ ಡೆಮಾಲಿಷ್ ಆಯಿತು ಅದು. ಆಮೇಲೆ ನಾನು ಮನೆಯಲ್ಲಿ ಈಗ ಕೃಷಿ ಕೆಲಸ ಮಾಡ್ತಿದ್ದೀನಿ ಸರ್. ಯಾವಾಗ ನೋಡಿದ್ರಿ ಈತ ಹೆಣ ಊತ ಹಾಕೋದನ್ನು? ನಾನು ಸುಮಾರು 2003ರಿಂದ 2010 ಒಳಗೆ ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಸರ್. ಈಗ ಆ ಟೈಮಲ್ಲಿ ಹೆಣ ಊತ ಹಾಕ್ತಿದ್ದ ವ್ಯಕ್ತಿ ಈತನೇ ಅಂತ ಹೇಗೆ ನೀವು ಗುರುತು ಹಿಡಿತೀರಿ? ಅವಾಗ ಅಲ್ಲಿ ಕಸಗುಡಿಸೋರು ಒಂದು 3-4 ಫ್ಯಾಮಿಲಿ ಇದ್ರು ಸರ್. ಅದರಲ್ಲಿ ಈಗ ಭೀಮ್ ಅಂತ ಏನು ಹೇಳ್ತಾರೆ ಅವನ ಥರನೇ ಮೈಕಟ್ಟು ಇರುವಂಥ ವ್ಯಕ್ತಿಯನ್ನು ನಾನು ಅಲ್ಲಿ ನೋಡಿದ್ದೀನಿ ಸರ್. ನಾವು ಮಾತಾಡಿದ್ದೇವೆ ಅವ್ರ ಹತ್ರ ಎಲ್ಲ. ಅಂದರೆ ನಮ್ಮ ಅಂಗಡಿ ಎದುರುಗಡೆ ಕಸ ಗುಡಿಸ್ಕೊಂಡು ತಿರ್ತಿದ್ರು. ಅವಾಗ ನಾವಲ್ಲಿ ಹೆಣ ಊತೋದನ್ನು ತುಂಬ ಸತಿ ನೋಡಿದ್ದೀವಿ. ಅಂದರೆ ನಾವು ಯಾರ ಹತ್ರ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಅಂದರೆ ಅಲ್ಲಿ ಯಾವ ವಿಚಾರನ ಪ್ರಶ್ನೆ ಮಾಡುವಂಗಿಲ್ಲ. ಯಾವ ವಿಚಾರ ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ಪ್ರಶ್ನೆ ಮಾಡುವವರು ಮತ್ತೆ ಇರ್ತಾರೆ ಅಲ್ಲಿ. ಅದಕ್ಕೆ ಆ ಒಂದು ವಿಚಾರವಾಗಿ ಭಯದಿಂದಾಗಿ ನಾವು ಯಾವ ವಿಚಾರ ಬರ್ತಿರಲಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಒಂದು SIT ರಚನೆ ಮಾಡಿದ ಮೇಲೆ ನಮಗೂ ಸ್ವಲ್ಪ ಧೈರ್ಯ ಬಂದಿದೆ. ಈಗ ಯಾವ್ಯಾವ ಸ್ಥಳಗಳಲ್ಲಿ ಹೆಣ ಊತಾಗ್ತಿದ್ದ ಈತ ಅಂತ? ನಾನೀಗ ಮಾರ್ಕ್ ನಂಬರ್ 1 ಅಂತ ಮಾಡಿದ್ರು ಸರ್. ಅದು ನಮ್ಮ ಅಂಗಡಿ ಎದುರುಗಡೆನೇ ಬರುತ್ತೆ ಸರ್. ಆ ಜಾಗದಲ್ಲಿ ನಾವು ಅಂಗಡಿಯಿಂದ ಕೂತ್ಕೊಂಡೇ ನೋಡಿದ್ದೇನೆ ಆ ಪ್ಲೇಸನ್ನೆಲ್ಲ. ಆಮೇಲೆ ಅಲ್ಲಿ 2014 ಅಂತ ಇವರು ಹೇಳ್ತಾರಲ್ಲ ಹೋಗಿದ್ದಂತೆ. ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಧರ್ಮಸ್ಥಳ ದೀಪೋತ್ಸವ ಟೈಮಲ್ಲಿ, ಲಕ್ಷ ದೀಪೋತ್ಸವ ಟೈಮಲ್ಲಿ ಟೆಂಪ್ರರಿ ಟಾಯ್ಲೆಟ್ ಮಾಡಿದ್ರು. ಆವಾಗೆಲ್ಲ ಗುಂಡಿ ಎಲ್ಲ ತೆಗೆದಿದ್ದಾರೆ ಅಲ್ಲಿ. ಮತ್ತು ಅಲ್ಲಿ ಒಂದು ಕಸ ಹಾಕೊಂದು ಚೇಂಬರ್ ಎಲ್ಲ ಮಾಡಿದರು. ಅಲ್ಲಿ ಮಣ್ಣೆಲ್ಲ ಸ್ವಲ್ಪ ತೆಗೆದಿದ್ದಾರೆ. ಮತ್ತು ಆ ಕಡೆ ಮಣ್ಣೆಲ್ಲ ಫಿಲ್ ಮಾಡಿದ್ದಾರೆ. ಇವಾಗ ಆವಾಗಿನ ಜಾಗಕ್ಕೂ ಇವಾಗೂ ನಾವು ತುಂಬ ವ್ಯತ್ಯಾಸ ಇದೆ. ನಾವೇ 2017 ಮೇಲೆ ನಾವು ನೇತ್ರಾವತಿ ಕಡೆಗೆ ಹೋಗಲಿ, ಅಂಗಡಿ ನಾವು ಹೋದ್ಮೇಲೆ ನಾವು ಮನೆಯಲ್ಲಿರುವಂಥದ್ದು. ಇವಾಗ ನಮಗೂ ಆ ಪ್ಲೇಸ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ನೋಡಿದ್ದೀನಿ ಸರ್. 13ರಲ್ಲೂ ನಾನು ನೋಡಿದ್ದೀನಿ ಸರ್. ಅದು ಕೂಡ ಈಗ ಡೆವಲಪ್ಮೆಂಟ್ ತುಂಬ ಆಗಿದೆ ಸರ್. ಅಲ್ಲಿ 2018-19ರಲ್ಲಿ ಒಂದ್ಸಲ ಮಳೆ ಬಂದಿತ್ತು. ಚಾರ್ಮಾಡಿಯಲ್ಲಿ ಒಂದ್ಸಲ ಫುಲ್ಲು ಮನೆಯೆಲ್ಲ ಕೊಚ್ಕೊಂಡು ಹೋಯ್ತಲ್ಲ. ಆ ಟೈಮಲ್ಲಿ ನೇತ್ರಾವತಿಲಿ ಫುಲ್ಲು ನೀರು ಬಂದು ಈಗ 13 ಪಾಯಿಂಟ್ ಇದೆಯಲ್ಲ, ಅದೇ ಜಾಗದಿಂದ ಡ್ಯಾಮಿನ ಮೇಲ್ಗಡೆಯಿಂದ ನೀರು ಬಂದು ಅಲ್ಲಿದ್ದ ಮಣ್ಣನ್ನೆಲ್ಲ ಒಂದು ದೊಡ್ಡ ತೋಡು ಥರ ಆಗಿತ್ತು ಸರ್. ಆಮೇಲೆ ಇವಾಗ ಅಲ್ಲಿ ಮುಂಚೆಗೆ ಡ್ಯಾಮಿನ ಮೇಲ್ಭಾಗದಲ್ಲಿ ಇಳಿಜಾರಿನ ಥರ ಇತ್ತು ಸರ್. ಅದು ಇವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಡ್ಯಾಮಿನ ಮೇಲ್ಗಡೆಗೆ ದಂಡೆ ಮಾಡಿದ್ದಾರೆ. ಫುಲ್ಲು ಕಲ್ಲು ಕಟ್ಟಿದ್ದಾರೆ, ಪಾಯ ತೆಗೆದು. ಆಗ ಫುಲ್ ಮಣ್ಣು ಫಿಲ್ ಆಗಿದೆ. ಹಾಗೆ ಅದರಲ್ಲಿ ಈಗ ಉಂಟ ಇಲ್ಲೋ ಅನ್ನೋದು ನಮಗೆ ಕನ್ಫ್ಯೂಷನ್ ಇದೆ ಸರ್. ಫಾರೆಸ್ಟ್ ಏರಿಯಾದಲ್ಲಿ ಈಗ ಉಳಿದಂತೆ ಬಂಗ್ಲೆಗುಡ್ಡೆಯಲ್ಲಿ ಅಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಆದರೂ ಅಲ್ಲಿ ಉತ್ಖನನ ಮಾಡಿದ್ರು, ಬಟ್ ಅಲ್ಲಿ ಏನು ಸಿಕ್ಕಿಲ್ಲ. ಸೊ ಏನು ಆಗ್ತಿದೆ ಅಂತೇಳಿ ಇವಾಗ ಏನೊಂದು ತಂತ್ರಜ್ಞಾನ ತಂದಿದ್ದಾರೆ ಸರ್. ಆ ಬಂಗ್ಲೆಗುಡ್ಡೆಗೆ ಒಂದು ಸುತ್ತ ತೊಗೊಂಬರಲಿ ನೋಡುವ. ಅದನ್ನು ನೋಡಿ ಅದರಲ್ಲಿ ಏನೋ ಸಿಗುತ್ತಾ ನೋಡು. ಈಗ ನಮ್ಮ ಭೀಮ ಈಗ ಹೇಳ್ತಿದ್ದಾನೆ ನಾನು ಇಂಥ ಪ್ಲೇಸ್ ಅಂತ. ಅದು ಸಣ್ಣ ಪ್ಲೇಸ್ ಫೈಂಡ್ ಔಟ್ ಮಾಡಲಿಕ್ಕೆ ಬರೋದಿಲ್ಲ. ಈಗ ನಾವು ನಮ್ಮ ಮನೆಯಲ್ಲಿ ಒಂದು ಯಾವುದೋ ಒಂದು ಪ್ರಾಣಿ ಸತ್ರು ಕೂಡ ಒಂದು ಊತ ಹಾಕಿ 2 ವರ್ಷ ಹೋದರೆ ಇದೇ ಜಾಗ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಸ್ವಲ್ಪ ವ್ಯತ್ಯಾಸ. ಇದು ತುಂಬ ವರ್ಷದಿಂದ ಮುಂಚೆ ಆಗಿರುವಂಥದ್ದನ್ನು ಇವಾಗ ಸಣ್ಣ ಪ್ಲೇಸು ಒಂದು 10 ಅಡಿ ಪ್ಲೇಸಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳಿದರೆ ಹೇಳೋಕ್ಕೆ ಸಾಧ್ಯ ಬರೋದಿಲ್ಲ ಸರ್. ಇದಿಷ್ಟು ಸಾಕ್ಷ್ಯ ದೂರುದಾರ ಆಗಿರ್ತಕ್ಕಂಥ ಏನು ಪುರಂದರ ಗೌಡರು ಹೇಳಿರ್ತಕ್ಕಂಥ ಮಾತು. ಈಗಾಗಲೇ ಈ ಬಗ್ಗೆ ನಾವು SITಗೆ ದೂರ ನೀಡಿದ್ದೇವೆ. ಸೊ ಈ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಕೂಡ ಭಾಗವನ್ನು ಮಾಡಬೇಕು ಮತ್ತು ನಾವು ಕೂಡ ಈ ಒಂದು ಹೆಣ ಊತ ಹಾಕಿರೋದನ್ನು ಕಣ್ಣಾರೆ ನೋಡಿದ್ದೇವೆ. ಹೀಗಾಗಿ ನಾವು ಕೂಡ ಸಾಕ್ಷಿದಾರರಾಗಿ ಈ ಒಂದು ಪ್ರಕರಣದಲ್ಲಿ ಇರ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ. ಈ ಪುರಂದರಗೌಡ ಹೇಳಿದಂಥ ಮಾತನ್ನು ಕೇಳಿದ್ವಲ್ಲ, ಈ ಪುರಂದರಗೌಡನ ಜೊತೆಗೆ ಇನ್ನೊಬ್ಬ ಗೌಡ ಕೂಡ ಬಂದಿದ್ದಾರೆ. ಅವರು ತುಕಾರಾಮ ಗೌಡ ಹೇಳೋದೇನು ಅಂತಂದರೆ, ಈ ವ್ಯಕ್ತಿ ಏನು ಬಂದನಲ್ಲ ಇವನು ಅಲ್ಲವೇ ಅಲ್ಲ, ನಾನು ಆ ವ್ಯಕ್ತಿನ ತುಂಬ ಚೆನ್ನಾಗಿ ನೋಡಿದ್ದೆ, ಈ ಭೀಮ ಅವನು ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ಆತ ಹೇಳ್ತಿರುವಂಥದ್ದು. ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು, ಏನು ಕತೆ, ಏನು ನಡೀತಾ ಇದೆ?